ಹಾಯ್ ಹಲೋ ಎಲ್ರಿಗೂ ಇವತ್ತಿನ ಕ್ಲಾಸಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನನ್ನ ಹೆಸರು ಕವೀಂದ್ರ ಕುಮಾರ್ ಚಾಬುಕ್ ಸರ್. ಐ ಆಮ್ ವರ್ಕಿಂಗ್ ಆ್ಯಸ್ ಎ ಲೆಕ್ಚರರ್ ಇನ್ ಡಿಪಾರ್ಟ್ಮೆಂಟ್ ಆಫ್ ಎಕನಾಮಿಕ್ಸ್ ಆಟ್ ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ ಇಂಡಿ. ಇವತ್ತಿನ ಕ್ಲಾಸ್ನಲ್ಲಿ ನಾವು ವ್ಯಾಪಾರ ಮತ್ತು ವಾಣಿಜ್ಯ ನೀತಿಯ ಕರಾರುಗಳು ಎಂಬ ಅಧ್ಯಾಯದಲ್ಲಿ ಏನು ನೋಡ್ತಾ ಇದ್ವಿ, ಸುಂಕಗಳ ಬಗ್ಗೆ ಅಧ್ಯಯನ ಮಾಡ್ತಿದ್ವಿ. ಇವತ್ತಿನ ಕ್ಲಾಸ್ನಲ್ಲಿ ನಾವು ಸುಂಕ ಅಂದ್ರೇನು, ಸುಂಕದ ವಿಧಗಳು ಯಾವುವು ಮತ್ತು ಸುಂಕದ ಪರಿಣಾಮಗಳು ಏನೇನು ಎಂಬುದರ ಬಗ್ಗೆ ಇವತ್ತಿನ ಕ್ಲಾಸ್ನಲ್ಲಿ ನಾವೇನು ಮಾಡೋಣ, ಅಧ್ಯಯನವನ್ನು ಮಾಡೋಣ. ಹಾಗಾದರೆ ಮೊದಲನೇದಾಗಿ ಬರ್ತಕ್ಕಂಥದ್ದು ಸುಂಕ ಅಂದ್ರೇನು. ಸುಂಕ ಅಂದರೆ ನಿಖರವಾಗಿ ಹೇಳುವುದಾದರೆ ಸುಂಕಗಳೆಂದರೆ ಆಮದು ಸರಕುಗಳ ಮೇಲೆ ವಿಧಿಸ್ತಕ್ಕಂಥ ತೆರಿಗೆಗಳನ್ನು ಏನಂತೀವಿ ನಾವು ಸುಂಕಗಳು ಅಂತೇಳಿ ಕರಿತೀವಿ. ಯಾವ ಸರಕುಗಳು ಏನು ಆಮದು ಮಾಡ್ಕೊತೀವೋ ಆ ಸರಕುಗಳ ಮೇಲೆ ವಿಧಿಸ್ತಕ್ಕಂಥ ತೆರಿಗೆಗಳನ್ನು ನಾವು ಏನಂತೀವಿ ಸುಂಕಗಳು ಅಂಥೇಳಿ ಕರಿತೀವಿ. ಸುಂಕಗಳನ್ನು ವ್ಯಾಪಕ ಅರ್ಥದಲ್ಲಿ ಹೇಳುವುದಾದರೆ ಆಮದು ಮತ್ತು ರಫ್ತು ಸರಕುಗಳೆರಡರ ಮೇಲೂ ವಿಧಿಸ್ತಕ್ಕಂಥ ತೆರಿಗೆಯನ್ನು ಏನಂತೀವಿ ನಾವು ಸುಂಕಗಳು ಅಂತೇಳಿ ಕರಿತೀವಿ. ಯಾವುದೇ ಒಂದು ಸರಕು ಒಂದು ರಾಷ್ಟ್ರದಿಂದ ಆಮದಾಗಬೇಕಾಗಿತ್ತು ಅಥವಾ ರಫ್ತಾಗಬೇಕಾಗಿತ್ತು ಅಂದ್ರೆ ಅದ್ರ ಮೇಲೆ ವಿಧಿಸ್ತಕ್ಕಂಥ ತೆರಿಗೆಯನ್ನು ಏನಂತೀವಿ ನಾವು ಸುಂಕಗಳು ಅಂಥೇಳಿ ಕರಿತೀವಿ. ನಾವು ಯಾವುದಾದ್ರು ಸರಕನ್ನು ಆಮದು ಮಾಡ್ಕೊತಿದ್ವಿ ಅಂದ್ರೆ ಅದ್ರ ಮೇಲೂ ಏನಾಗ್ರಿ ವಿದೇಶಿಯವರು ಸುಂಕ ಇರ್ತಾರೆ. ನಾವು ಯಾವುದಾದ್ರೂ ಸರಕನ್ನು ಬೇರೆ ದೇಶಗಳಿಂದ ರಫ್ತು ಮಾಡ್ತಿದ್ವಿ, ನಾವು ರಫ್ತು ಮಾಡ್ತಿದ್ವಿ ಅಂದ್ರೆ ಅದ್ರ ಮೇಲೆ ವಿದೇಶಿಗರು ಹೇಳಿದ್ರು ಅದಕ್ಕೆ ಏನಂತೀವಿ ನಾವು ಸುಂಕಗಳು ಅಂತೇಳಿ ಕರಿತೀವಿ. ಒಟ್ಟಾರೆಯಾಗಿ ಆಮದು ರಫ್ತು ಸರಕುಗಳ ಮೇಲೆ ಎರಡರ ಮೇಲೂ ವಿಧಿಸ್ತಕ್ಕಂಥ ತೆರಿಗೆನ ಏನಂತೀವಿ ನಾವು ಸುಂಕಗಳು ಅಂತೇಳಿ ಕರಿತೀವಿ. ಹಾಗಾದರೆ ಸುಂಕಗಳನ್ನು ಸರ್ಕಾರ ಪ್ರಮುಖವಾಗಿ ಎರಡು ಉದ್ದೇಶಗಳಿಗಾಗಿ ವಿಧಿಸ್ತದೆ. ಯಾಕಪ್ಪ ಸುಂಕ ವಿಧಿಸ್ತದೆ ಅಂದ್ರೆ, ಒಂದು ಅವುಗಳಿಂದ ಏನಾಕೈತ್ರಿ ಸರ್ಕಾರದ ಬೊಕ್ಕಸಕ್ಕೆ ಆದಾಯ ಬರ್ತದೆ. ಯಾಕಂದ್ರೆ ಸುಂಕ ವಿಧಿಸಿದ್ವಿ ಅಂದ್ರೆ ಅದರಿಂದ ಏನಾಕೈತಿ ನಮಗೆ ಆದಾಯ ಬರ್ತೈತಿ. ಈ ಕಾರಣದಿಂದಾಗಿ ಅಂದ್ರೆ ಸರ್ಕಾರದ ಬೊಕ್ಕಸಕ್ಕೆ ಆದಾಯ ಗಳಿಸುವ ದೃಷ್ಟಿಯಿಂದ. ಇನ್ನೊಂದು ಉದ್ದೇಶ ಏನಂದರೆ ಸ್ವದೇಶಿ ಕೈಗಾರಿಕೆಗಳಿಗೆ ರಕ್ಷಣೆಯನ್ನು ಕೊಡುವ ಉದ್ದೇಶದಿಂದಲೂ ಸಹಿತ ಏನು ಮಾಡ್ತೈತಿ ಸುಂಕವನ್ನು ವಿಧಿಸ್ತೈತಿ. ಸರ್ಕಾರ ಮುಖ್ಯವಾಗಿ ಎರಡು ಕಾರಣಗಳಿಗಾಗಿ ಏನು ಮಾಡ್ತೈತಿ ಸುಂಕವನ್ನು ವಿಧಿಸ್ತೈತಿ. ಒಂದು ಸರ್ಕಾರದ ಬೊಕ್ಕಸಕ್ಕೆ ಆದಾಯ ಬರ್ತೈತಿ, ಎರಡನೇದಾಗಿ ಬರ್ತಕ್ಕಂಥದ್ದು ಏನ್ರಿ ಸ್ವದೇಶಿ ಕೈಗಾರಿಕೆಗಳಿಗೆ ರಕ್ಷಣೆಯನ್ನು ಒದಗಿಸುವ ಉದ್ದೇಶದಿಂದ ಏನು ಮಾಡ್ತೈತಿ ಸುಂಕವನ್ನು ವಿಧಿಸ್ತೈತಿ. ಹಾಗಾದರೆ ಸುಂಕದ ವಿಧಗಳು ಯಾವುವು? ಇಲ್ಲಿ ಆಮದು ಸರಕುಗಳ ಮೇಲೆ ವಿಧಿಸ್ತಕ್ಕಂಥ ಸುಂಕಗಳನ್ನು ಅನೇಕ ಬಗೆಗಳಾಗಿ ಆ ಸುಂಕಗಳನ್ನು ಬೇರೆ ಬೇರೆ ಆಧಾರಗಳ ಮೇಲೆ ವಿವಿಧ ಪ್ರಕಾರಗಳಾಗಿ ವಿಂಗಡಿಸ್ತೀವಿ. ಏನು ಆಮದಾಗ್ತೈತೆ ಸರಕು ಅವುಗಳ ಮೇಲೆ ವಿವಿಧ ರೀತಿಯ ಸುಂಕಗಳನ್ನು ವಿಧಿಸ್ತೀವಿ. ಅವುಗಳನ್ನು ಯಾವುವು ಅಂಥೇಳಿ ಒಂದೊಂದಾಗಿ ನೋಡ್ತಾ ಬರೋಣ. ಸುಂಕದ ವಿಧಗಳು. ಸುಂಕದ ವಿಧಗಳನ್ನು ಮುಖ್ಯವಾಗಿ 4 ಭಾಗಗಳಾಗಿ ವಿಂಗಡಣೆಯನ್ನು ಮಾಡ್ತೀವಿ. ಮೊದಲನೇದಾಗಿ ಬರ್ತಕ್ಕಂಥದ್ದು ಸುಂಕಗಳ ವಿಧಗಳು ವಿಧಿಸುವ ಆಧಾರದ ಮೇಲೆ. ಸುಂಕ ವಿಧಿಸುವ ಆಧಾರದ ಮೇಲೆ ಸುಂಕದ ವಿಧಗಳು. ನೆಕ್ಸ್ಟ್ ಉದ್ದೇಶದ ಆಧಾರದ ಮೇಲೆ ಸುಂಕದ ವಿಧಗಳು, ದೇಶ ಆಧಾರಿತ ಸುಂಕದ ವಿಧಗಳು. ನೆಕ್ಸ್ಟ್ ಕೊನೆಯದಾಗಿ ಬರ್ತಕ್ಕಂಥದ್ದು ಇತರೆ ಪ್ರಕಾರದ ಸುಂಕದ ವಿಧಗಳು. ಈ ರೀತಿಯಾಗಿ 4 ರೀತಿಯಾಗಿ ಏನು ಮಾಡ್ತೀವಿ ರೀ ಸುಂಕವನ್ನು ನಾವು ವಿಂಗಡಣೆಯನ್ನು ಮಾಡ್ತೀವಿ. ಮೊದಲನೇದಾಗಿ ಬರ್ತಕ್ಕಂಥದ್ದು ಸುಂಕಗಳ ವಿಧಗಳ ಅಂದರೆ ವಿಧಿಸುವ ಆಧಾರದ ಮೇಲೆ ಸುಂಕವನ್ನು ಯಾವ ರೀತಿಯಾಗಿ ವಿಂಗಡಣೆಯನ್ನು ಮಾಡ್ತೀವಿ. ಮೊದಲನೇದಾಗಿ ಬರ್ತಕ್ಕಂಥದ್ದು ನಿರ್ದಿಷ್ಟ ಸುಂಕ, ಅದರೊಳಗೆ ಬೆಲೆ ಆಧಾರಿತ ಸುಂಕ, ನೆಕ್ಸ್ಟ್ ನಿರ್ದಿಷ್ಟ ಮತ್ತು ಬೆಲೆ ಮಿಶ್ರಿತ ಸುಂಕ ಮತ್ತು ಚರ ಪ್ರಮಾಣದ ಸುಂಕ ಅಂತ ಏನು ಮಾಡ್ತೀವಿ 4 ರೀತಿಯಾಗಿ ವಿಂಗಡಣೆಯನ್ನು ಮಾಡ್ತೀವಿ. ನೆಕ್ಸ್ಟ್ ಉದ್ದೇಶ ಆಧಾರಿತ ಸುಂಕದಲ್ಲಿಯೂ ಸಹಿತ ಮತ್ತೆ 2 ರೀತಿಯಾಗಿ ವಿಂಗಡಣೆಯನ್ನು ಮಾಡ್ತೀವಿ. ಒಂದು ಆದಾಯ ಸುಂಕ, ಇನ್ನೊಂದು ರಕ್ಷಣಾ ಸುಂಕ ಉದ್ದೇಶದ ಆಧಾರದ ಮೇಲೆ. ನೆಕ್ಸ್ಟ್ ದೇಶ ಆಧಾರಿತ ಸುಂಕದಲ್ಲಿಯೂ ಸಹಿತ ನಾವೇನು ಮಾಡ್ತೀವಿ ಮತ್ತೆ 3 ರೀತಿಯಾಗಿ ವಿಂಗಡಣೆಯನ್ನು ಮಾಡ್ತೀವಿ. ಇಲ್ಲಿ ಏಕದರ ಸುಂಕ, ಬಹುದರ ಸುಂಕ ಮತ್ತು ಸಾಂಪ್ರದಾಯಿಕ ಸುಂಕ ಅಂತೇಳಿ 3 ರೀತಿಯಾಗಿ ವಿಂಗಡಣೆಯನ್ನು ಮಾಡ್ತೀವಿ. ನೆಕ್ಸ್ಟ್ ಇತರೆ ಪ್ರಕಾರಗಳಲ್ಲೂ ಸಹಿತ 2 ರೀತಿಯ ಸುಂಕನಾಗಿ ವಿಂಗಡಣೆಯನ್ನು ಮಾಡ್ತೀವಿ. ಒಂದು ಪರಿಹಾರ ಸುಂಕ, ಇನ್ನೊಂದು ಸರಿಗಟ್ಟು ಸುಂಕ ಅಂತೇಳಿ 2 ರೀತಿಯಾಗಿ ಏನು ಮಾಡ್ತೀವಿ ನಾವು ವಿಂಗಡಣೆಯನ್ನು ಮಾಡ್ತೀವಿ. ಹಾಗಾದರೆ ಈ ಎಲ್ಲ ಸುಂಕದ ವಿಧಗಳನ್ನು ಒಂದೊಂದಾಗಿ ತಿಳಿದುಕೊಳ್ತಾ ಹೋಗೋಣ ಬನ್ನಿರಿ. ಮೊದಲನೇದಾಗಿ ಬರ್ತಕ್ಕಂಥದ್ದು ಸುಂಕದ ವಿಧಗಳು. ವಿಧಿಸುವ ಆಧಾರದಲ್ಲಿ ಸುಂಕವನ್ನು ಏನು ಮಾಡಿದ್ರು ನಾವು 4 ರೀತಿಯಾಗಿ ವಿಂಗಡಣೆಯನ್ನು ಮಾಡಿದ್ವಿ. ನಿರ್ದಿಷ್ಟ ಸುಂಕ, ಬೆಲೆ ಆಧಾರಿತ ಸುಂಕ, ನಿರ್ದಿಷ್ಟ ಮತ್ತು ಬೆಲೆ ಮಿಶ್ರಿತ ಸುಂಕ ಮತ್ತು ಚರ ಪ್ರಮಾಣದ ಸುಂಕ ಅಂಥೇಳಿ 4 ರೀತಿಯಾಗಿ ವಿಂಗಡಣೆಯನ್ನು ಮಾಡಿದ್ವಿ. ಆ 4 ರೀತಿಯ ವಿಧಗಳನ್ನು ಯಾವ್ಯಾವ ರೀತಿಯಾಗಿ ವಿಧಿಸ್ತೀವಿ ಅಂಥೇಳಿ ನೋಡ್ತಾ ಬರೋಣ ಬನ್ನಿರಿ. ಸುಂಕ ವಿಧಿಸುವ ಆಧಾರದ ಮೇಲೆ ಸುಂಕದ ಬಗೆಗಳು. ಇಲ್ಲಿ ಮೊದಲನೇದಾಗಿ ಬರ್ತಕ್ಕಂಥದ್ದು ನಿರ್ದಿಷ್ಟ ಸುಂಕ, ಸ್ಪೆಸಿಫಿಕ್ ಡ್ಯೂಟಿ. ಏನಪ್ಪ ನಿರ್ದಿಷ್ಟವಾದ ಸುಂಕ ಅಂದರೆ, ಒಂದು ವಸ್ತುವಿನ ಪ್ರತಿ ಭೌತಿಕ ಘಟಕದ ಆಧಾರದ ಮೇಲೆ ಸುಂಕ ಹೇರಿದರೆ ಅದು ನಿರ್ದಿಷ್ಟ ಸುಂಕ ಅಂಥೇಳಿ ಕರಿತೀವಿ. ಅಂದರೆ ಏನು ನಾವು ಆಮದು ಮಾಡ್ಕೋತೀವೋ ಆ ಆಮದಿನ ಭೌತಿಕ ಘಟಕದ ಆಧಾರದ ಮೇಲೆ ಏನು ಕಣ್ಣಿಗೆ ಕಾಣಿಸ್ತಿತ್ತೋ ಆ ಘಟಕದ ಆಧಾರದ ಮೇಲೆ ಏನು ಮಾಡ್ತೀವಿ ನಾವು ಸುಂಕವನ್ನು ಹೇರ್ತೀವಿ. ಅಂದರೆ ಒಂದು ನಿರ್ದಿಷ್ಟ ಪ್ರಮಾಣವಾಗಿ, ಅಂದರೆ 1 ಟನ್ಗೆ ಇಂತಿಷ್ಟು ಸುಂಕ, ಅಥವಾ 1 ಕ್ವಿಂಟಲ್ಗೆ ಏನಾಗಿರ್ಬೋದು ಇಂತಿಷ್ಟು ಸುಂಕ, ಅಥವಾ 1 ಕಂಟೈನರ್ಗೆ ಇಂತಿಷ್ಟು ಸುಂಕ ಅಂತ ಏನು ಮಾಡ್ತೀವಿ ನಿರ್ದಿಷ್ಟ ಪ್ರತಿ ಭೌತಿಕ ಘಟಕದ ಆಧಾರದ ಮೇಲೆ
ವಿಧಿಸ್ತಕ್ಕಂಥ ಸುಂಕವನ್ನು ನಾವು ನಿರ್ದಿಷ್ಟ ಸುಂಕ ಅಂತೇಳಿ ಕರಿತೀವಿ. ಎರಡನೇದಾಗಿ ಬರ್ತಕ್ಕಂಥದ್ದು ಬೆಲೆ ಆಧಾರಿತ ಸುಂಕ. ಬೆಲೆ ಆಧಾರಿತ ಸುಂಕ ಅಂದರೆ ಒಂದು ವಸ್ತುವಿನ ಬೆಲೆ ಶೇಕಡಾವಾರು ಪ್ರಮಾಣದಲ್ಲಿ ಇಂತಿಷ್ಟು ಎಂದು ಸುಂಕ ವಿಧಿಸಿದರೆ ಅದು ಬೆಲೆ ಆಧಾರಿತ ಸುಂಕ ಅಂತೇಳಿ ಕರಿತೀವಿ ನಾವು. ಒಂದು ವಸ್ತುವಿನ ಬೆಲೆಯ ಮೇಲೆ ಶೇಕಡಾವಾರು ಏನು ಮಾಡ್ತೀವಿ ನಾವು ಸುಂಕವನ್ನು ವಿಧಿಸ್ತೀವಿ, ಅದನ್ನೇ ನಾವು ಬೆಲೆ ಆಧಾರಿತ ಸುಂಕ ಅಂತೇಳಿ ಕರಿತೀವಿ. ಈಗ ಉದಾಹರಣೆ ನೋಡ್ರಿ, ಒಂದು ವಸ್ತುವಿನ ಬೆಲೆ ಶೇಕಡ 10% ಅಥವಾ 15% ಎಂದು ವಿಧಿಸಬಹುದು. ಈಗ ಒಂದು ವಸ್ತುವಿನ ಬೆಲೆ ಏನಾದರೂ 100 ರೂಪಾಯಿ ಇದೆ ಅಂದ್ರೆ ಅದರ ಮೇಲೆ 10% ಅಥವಾ 15% ಅಂದರೆ 100 ರೂಪಾಯಿ ಬೆಲೆ ಇತ್ತಂದ್ರೆ ಆ ಸುಂಕ ವಿಧಿಸಿದ ಮೇಲೆ ಅದರ ಬೆಲೆ ಏನಾಕೈತ್ರಿ 110 ರೂಪಾಯಿ ಅಥವಾ 115 ರೂಪಾಯಿ ಈ ರೀತಿಯಾಗಿ ಇರ್ತೈತೆ. ಅಂದ್ರೆ ಆ ವಸ್ತುವಿನ ಬೆಲೆಯ ಮೇಲೆ ವಿಧಿಸ್ತಕ್ಕಂಥ ತೆರಿಗೆಯನ್ನು ಏನಂತೀವಿ ಬೆಲೆ ಆಧಾರಿತ ಸುಂಕ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಬರ್ತಕ್ಕಂಥದ್ದು ನಿರ್ದಿಷ್ಟ ಮತ್ತು ಬೆಲೆ ಮಿಶ್ರಿತ ಸುಂಕ. ಇಲ್ಲಿ ನಿರ್ದಿಷ್ಟ ಮತ್ತು ಬೆಲೆ ಮಿಶ್ರಿತ ಸುಂಕ ಅಂದ್ರೆ ಆಲ್ರೆಡಿ ಮೇಲ್ಗಡೆ 2 ವಿಧಗಳನ್ನು ನೋಡಿವಿ. ಆ 2 ವಿಧಗಳ ಮಿಶ್ರವಾಗಿರ್ತಕ್ಕಂಥ ಸುಂಕವನ್ನೇ ನಾವು ನಿರ್ದಿಷ್ಟ ಮತ್ತು ಬೆಲೆ ಮಿಶ್ರಿತ ಸುಂಕ ಅಂತೇಳಿ ಕರಿತೀವಿ. ನೋಡ್ರಿ, ಒಂದು ಸರಕಿನ ಪ್ರಮಾಣ ಆಧಾರಿತ ಮತ್ತು ಬೆಲೆ ಆಧಾರಿತ 2 ವಿಧಾನಗಳಲ್ಲಿ ಸುಂಕ ವಿಧಿಸಿ ಯಾವುದು ಕಡಿಮೆಯೋ ಅಷ್ಟನ್ನು ಸುಂಕ ಕೇಂದ್ರದಲ್ಲಿ ವಸೂಲು ಮಾಡಿದರೆ ಅದನ್ನು ನಿರ್ದಿಷ್ಟ ಸುಂಕ ಅಥವಾ ಬೆಲೆ ಮಿಶ್ರಿತ ಸುಂಕ ಅಂಥೇಳಿ ನಿರ್ದಿಷ್ಟ ಹಾಗೂ ಬೆಲೆ ಮಿಶ್ರಿತ ಸುಂಕ ಅಂಥೇಳಿ ಕರಿತೀವಿ. ಇಲ್ಲಿ ಏನಾಗಿರ್ತೈತ್ರಿ, ಆ ವಸ್ತುವಿನ ಭೌತಿಕ ಆಧಾರದ ಮೇಲೂ ಸುಂಕ ವಿಧಿಸ್ತೀವಿ ಮತ್ತು ಬೆಲೆ ಆಧಾರಿತ ಮೇಲೂ ಸುಂಕ ವಿಧಿಸ್ತೀವಿ. 2 ಸುಂಕಗಳಲ್ಲಿ ಯಾವುದು ಕಡಿಮೆ ಇರ್ತೈತೋ ಆ ಸುಂಕವನ್ನು ವಸೂಲಿ ಮಾಡುವುದನ್ನು ನಾವು ನಿರ್ದಿಷ್ಟ ಮತ್ತು ಬೆಲೆ ಮಿಶ್ರಿತ ಸುಂಕ ಅಂಥೇಳಿ ಕರಿತೀವಿ. ಈ ರೀತಿಯಾಗಿ ನಾವು ಸುಂಕ ವಿಧಿಸುವ ಆಧಾರದ ಮೇಲೆ ಸುಂಕದ ಬಗೆಗಳನ್ನು 3 ರೀತಿಯಾಗಿ ವಿಂಗಡಣೆ ಮಾಡಿ ಅಧ್ಯಯನವನ್ನು ಮಾಡ್ತೀವಿ. ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಸುಂಕ ವಿಧಿಸುವ ಉದ್ದೇಶದ ಆಧಾರದ ಮೇಲೆ. ಸುಂಕ ವಿಧಿಸುವ ಉದ್ದೇಶದ ಆಧಾರದ ಮೇಲೂ ಸಹಿತ 2 ರೀತಿಯಾಗಿ ವಿಂಗಡಣೆಯನ್ನು ಮಾಡಿದ್ದೀವಿ. ಅವು ಯಾವಂದರೆ ಮೊದಲನೇದಾಗಿ ಬರ್ತಕ್ಕಂಥದ್ದು ಆದಾಯ ತರುವ ಸುಂಕ. ಇಲ್ಲಿ ಆದಾಯ ತರುವ ಸುಂಕ ಅಂದ್ರೆ ಆದಾಯ ತರುವ ಸುಂಕಗಳು ಸಾಮಾನ್ಯವಾಗಿ ಕಡಿಮೆ ದರದಲ್ಲಿದ್ದು ಇವುಗಳು ಆಮದುಗಳನ್ನು ನಿಯಂತ್ರಿಸುವ ಉದ್ದೇಶ ಹೊಂದಿರುವುದಿಲ್ಲ. ಇಲ್ಲಿ ಆದಾಯ ತರುವ ಸುಂಕ ಅಂದ್ರೆ ಏನು ನಾವು ಸರಕನ್ನು ಆಮದು ಮಾಡ್ಕೊಳ್ತೀವೋ ಅದರ ಮೇಲೆ ನಿರ್ಬಂಧನೆ ಹೇರಬೇಕು ಅಂತೇಳಿ ನಾವು ಸುಂಕವನ್ನು ಹೇರುವುದಿಲ್ಲ, ಬದಲಾಗಿ ಅದರಿಂದ ಆದಾಯ ಬರಲಿ ಅಂತೇಳಿ ಕಡಿಮೆ ತೆರಿಗೆಯನ್ನು ಹೇರುವುದನ್ನೇ ನಾವು ಆದಾಯ ತರುವ ಸುಂಕಗಳು ಅಂತೇಳಿ ಕರಿತೀವಿ. ಅದು ಆಮದು ಆಗೋದ್ರಿಂದ ನಮಗೇನಾಗ್ತೈತ್ರಿ, ಅಲ್ಲಿ ಇನ್ಕಮನ್ನು ಬರ್ತಿರ್ತೈತಿ. ಆ ಕಾರಣಕ್ಕಾಗಿ ಆದಾಯ ತರುವ ಸುಂಕವನ್ನು ಸಾಮಾನ್ಯವಾಗಿ ನಾವು ಏನು ಮಾಡ್ತೀವಿ ರೀ, ಇಲ್ಲಿ ನಿಯಂತ್ರಿಸೋ ಉದ್ದೇಶದಿಂದ ಏನು ಮಾಡಲ್ಲ, ನಾವು ಸುಂಕವನ್ನು ವಿಧಿಸಲ್ಲ. ಇದನ್ನು ನಾವು ಆದಾಯ ತರುವ ಸುಂಕಗಳು ಅಂಥೇಳಿ ಕರಿತೀವಿ. ನೆಕ್ಸ್ಟ್ ಬರ್ತಕ್ಕಂಥದ್ದು ರಕ್ಷಣಾ ಸುಂಕ. ಇಲ್ಲಿ ರಕ್ಷಣಾ ಸುಂಕ ಅಂದ್ರೆ ದೇಶೀಯವಾಗಿ ಉತ್ಪಾದನೆ ಹೆಚ್ಚಿಸುವ ದೃಷ್ಟಿಯಿಂದ ಆಮದು ಸರಕುಗಳನ್ನು ನಿಯಂತ್ರಿಸುವ ಉದ್ದೇಶವನ್ನು ಹೊಂದಿರತಕ್ಕಂಥ ತೆರಿಗೆಗಳನ್ನು ನಾವು ರಕ್ಷಣಾ ಸುಂಕ ಅಂತೇಳಿ ಕರಿತೀವಿ. ಇಲ್ಲಿ ಸಂಪೂರ್ಣವಾಗಿ ಆಮದು ನಿರ್ಬಂಧನೂ ಸಹಿತ ಇರ್ಬೋದು ಅಥವಾ ಆಮದುಗಳ ಮೇಲೆ ಅತಿ ಹೆಚ್ಚಿನ ತೆರಿಗೆಯನ್ನು ವಿಧಿಸುವುದು ಆಗಿರ್ಬೋದು. ಕಾರಣ ಏನಂದರೆ ಇಲ್ಲಿ ಸ್ವದೇಶಿ ಕೈಗಾರಿಕೆಗಳನ್ನು ರಕ್ಷಿಸುವುದು ಮುಖ್ಯ ಉದ್ದೇಶ ಇಲ್ಲಿ ಆಗಿರ್ತೈತಿ. ಇದನ್ನು ನಾವೇನಂತೀವಿ ರಕ್ಷಣಾ ಸುಂಕಗಳು ಅಂತೇಳಿ ಕರಿತೀವಿ. ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಸುಂಕ ವಿಧಿಸುವ ದೇಶದ ಆಧಾರದ ಮೇಲೆ ಮತ್ತೆ ಸುಂಕವನ್ನು ನಾವು ವಿಧಗಳಾಗಿ ವಿಂಗಡಣೆಯನ್ನು ಮಾಡ್ತೀವಿ. ಈಗ ಮೊದಲನೇದಾಗಿ ಬರ್ತಕ್ಕಂಥದ್ದು ಏಕದರ ಸುಂಕ. ಏಕದರ ಸುಂಕ ಅಂದ್ರೆ ಎಲ್ಲ ದೇಶಗಳ ಸರಕುಗಳ ಮೇಲೆ ಒಂದೇ ದರದ ಸುಂಕವನ್ನು ಹೇರಿದರೆ ಅದು ಏಕದರದ ಸುಂಕ ಅಂಥೇಳಿ ನಾವೇನು ಮಾಡ್ತೀವಿ ಕರಿತೀವಿ. ಅದೇ ರಾಷ್ಟ್ರದಿಂದ ಸರಕನ್ನು ನಾವು ಆಮದು ಮಾಡಿಕೊಳ್ಳುವಾಗ ಎಲ್ಲ ರಾಷ್ಟ್ರಗಳ ಆಮದು ಸರಕುಗಳ ಮೇಲೆ ಒಂದೇ ರೀತಿಯಾದ ತೆರಿಗೆಯನ್ನು ಹೇರಿದ್ರೆ ಅದನ್ನು ನಾವೇನಂತೀವಿ ಏಕದರದ ಸುಂಕ ಅಂಥೇಳಿ ಕರಿತೀವಿ. ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಬಹುಮುಖ ದರದ ಸುಂಕ. ಇಲ್ಲಿ ಬಹುಮುಖ ದರದ ಸುಂಕ ಅಂದ್ರೆ ಬೇರೆ ಬೇರೆ ದೇಶಗಳಿಂದ ಆಮದು ಮಾಡಿಕೊಳ್ಳಲಾಗುವ ಸರಕುಗಳಿಗೆ ಬೇರೆ ಬೇರೆ ಸುಂಕದ ದರಗಳನ್ನು ನಿರ್ಧರಿಸುವುದು ಬಹುಮುಖ ದರಗಳ ಸುಂಕ ಅಂತೇಳಿ ಕರಿತೀವಿ. ಯಾವ ರಾಷ್ಟ್ರಗಳಿಂದ ನಾವು ಸರಕನ್ನು ಆಮದು ಮಾಡ್ಕೊಳ್ತೀವೋ ಪ್ರತಿ ರಾಷ್ಟ್ರದ ಮೇಲೂ ಸಹಿತ ಬೇರೆ ಬೇರೆ ರೀತಿಯಾದ ಸುಂಕವನ್ನು ವಿಧಿಸಿದ್ರೆ ಅದನ್ನು ನಾವು ಬಹುಮುಖ ದರ ಸುಂಕ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಬರ್ತಕ್ಕಂಥದ್ದು ಸಾಂಪ್ರದಾಯ ಸುಂಕಗಳು. ಇಲ್ಲಿ ಸಾಂಪ್ರದಾಯ ಸುಂಕಗಳು ಅಂದರೆ ಒಂದು ನಿರ್ದಿಷ್ಟ ಸುಂಕ ದರವನ್ನು ನಿರ್ಧರಿಸಲಾಯಿತಾದರೂ ಅಂತಾರಾಷ್ಟ್ರೀಯ ಒಪ್ಪಂದಗಳಡಿ ಸುಂಕವನ್ನು ಕಡಿಮೆ ಮಾಡುವ ಅವಕಾಶವನ್ನು ಇಟ್ಟಿರಲಾಗುತ್ತದೆ. ಇಂತಹ ಸುಂಕಗಳನ್ನು ನಾವು ಸಾಂಪ್ರದಾಯಿಕ ಸುಂಕಗಳು ಅಂತೇಳಿ ಕರಿತೀವಿ. ಇಲ್ಲಿ ಸುಂಕ ಏನಾಗಿರ್ತೈತಿ ರೀ, ಆಲ್ರೆಡಿ ನಿರ್ಧಾರ ಆಗಿರ್ತೈತಿ, ಆದರೂ ಸಹಿತ ಆ ಸುಂಕ ಅಥವಾ ತೆರಿಗೆಯನ್ನು ಕಡಿಮೆ ಮಾಡುವ ಅವಕಾಶನ ಇಟ್ಟಿರ್ತೀವಿ. ಯಾಕಂದ್ರೆ ನೋಡ್ರಿ, ಈಗ ಯಾವುದೋ ಒಂದು ಶಾಪಿಗೆ ಹೋದ ಮೇಲೆ ಏನಾದರೂ ನಾವು ರೆಗ್ಯುಲರ್ ಕಸ್ಟಮರ್ ಇದ್ವು ಅಂದ್ರೆ ನಮ್ಗೆ ಕನ್ಸೆಷನ್ ಕೊಡ್ತಾನೆ. ಅದೇ ರೀತಿಯಾಗಿ ಇಲ್ಲಿ ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲೂ ಸಹಿತ ಏನಾದರೂ ಸಾಂಪ್ರದಾಯಿಕ ಸುಂಕಗಳು ಅಂದ್ರೆ ಆ ರಾಷ್ಟ್ರದೊಂದಿಗೆ ನಮ್ಮ ವಹಿವಾಟು ಬಹಳ ಹಿಂದಿನಿಂದಲೂ ಇತ್ತು ಅಥವಾ ಬಹಳ ಒಳ್ಳೆಯ ವ್ಯಾಪಾರ ವ್ಯವಹಾರ ಇತ್ತು ಅಂದ್ರೂ ಸಹಿತ ಅಲ್ಲಿ ಏನು ಮಾಡ್ತೀವಿ ನಾವು ಸುಂಕವನ್ನು ಕಡಿಮೆ ಮಾಡುವ ಅವಕಾಶನ ಇಟ್ಕೊಂಡಿರ್ತೀವಿ. ಇಂತಹ ಅವಕಾಶವನ್ನು ನಾವು ಸಾಂಪ್ರದಾಯಿಕ ಸುಂಕಗಳು ಅಂತ ಏನು ಮಾಡ್ತೀವಿ ಕರಿತಾ ಬರ್ತೀವಿ.
ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಸುಂಕದ ಇತರೆ ಪ್ರಕಾರಗಳು. ಸುಂಕದ ಇತರೆ ಪ್ರಕಾರಗಳಲ್ಲಿಯೂ ಸಹಿತ 2 ರೀತಿಯ ಸುಂಕಗಳನ್ನು ನಾವು ನೋಡ್ತೀವಿ. ಮೊದಲನೇದಾಗಿ ಬರ್ತಕ್ಕಂಥದ್ದು ಪರಿಹಾರ ಸುಂಕ. ಇಲ್ಲಿ ಪರಿಹಾರ ಸುಂಕ ಅಂದ್ರೆ ದೇಶೀಯ ಉದ್ಯಮಗಳನ್ನು ರಕ್ಷಿಸುವ ದೃಷ್ಟಿಯಿಂದ ವಿದೇಶಿ ಸರಕುಗಳ ಮೇಲೆ ಹೆಚ್ಚಿನ ದರದ ಸುಂಕ ವಿಧಿಸುವುದನ್ನು ಪರಿಹಾರ ಸುಂಕ ಅಂತೇಳಿ ಕರಿತೀವಿ. ಸ್ವದೇಶಿ ಕೈಗಾರಿಕೆಯನ್ನು ರಕ್ಷಿಸುವ ಉದ್ದೇಶದಿಂದ ಏನು ವಿದೇಶದಿಂದ ಸರಕುಗಳು ಆಮದು ಆಗ್ತವೋ ಅವುಗಳ ಮೇಲೆ ಹೆಚ್ಚಿನ ದರದ ಸುಂಕಗಳನ್ನು ವಿಧಿಸಿದ್ರೆ ಅದನ್ನು ನಾವು ಪರಿಹಾರ ಸುಂಕ ಅಂತೇಳಿ ಕರಿತೀವಿ. ಇನ್ನು ಎರಡನೇದಾಗಿ ಬರ್ತಕ್ಕಂಥದ್ದು ಸರಿಗಟ್ಟು ಸುಂಕ. ಸರಿಗಟ್ಟು ಸುಂಕ ಅಂದ್ರೆ ಸರ್ಕಾರಿ ಸಹಾಯಧನ ಪಡೆದು ಉತ್ಪಾದಿಸಲ್ಪಟ್ಟ ವಿದೇಶಿ ಆಮದು ಸರಕಿನ ಮೇಲೆ ಹಾಕುವ ಸುಂಕಕ್ಕೆ ಸರಿಗಟ್ಟು ಸುಂಕ ಅಂತೇಳಿ ಕರಿತೀವಿ. ಇಲ್ಲಿ ಏನಾಗಿರ್ತೈತಿ, ವಿದೇಶದಿಂದ ಏನು ಸರಕು ಆಮದು ಆಗ್ತೈತೋ ಆ ಸರಕು ಆ ರಾಷ್ಟ್ರದಲ್ಲಿ ಆ ದೇಶದ ಏನು ಮಾಡಿರ್ತೈತಿ, ಸಹಾಯಧನವನ್ನು ಪಡೆದಿರ್ತೈತಿ. ಸಹಾಯಧನವನ್ನು ಪಡೆದು ಉತ್ಪಾದನೆ ಮಾಡಿದ್ರೆ ಅವುಗಳ ಮೌಲ್ಯ ಏನಾಗಿರ್ತೈತಿ, ಉತ್ಪಾದನಾ ವೆಚ್ಚ ಕಡಿಮೆಯಾಗಿ ಅವುಗಳ ಬೆಲೆನೂ ಕಡಿಮೆ ಆಗಿರುತ್ತೆ. ಅಂಥ ಸರಕುಗಳು ಏನಾದರೂ ನಮ್ಮ ದೇಶಕ್ಕೆ ಆಮದು ಆಗ್ತಾ ಇದ್ರೆ ನಮ್ಮ ಸ್ವದೇಶಿ ಕೈಗಾರಿಕೆಗಳು ಏನಾಗಬೇಕಾಗ್ತೈತಿ, ಮುಚ್ಚಬೇಕಾಗ್ತೈತಿ. ಆ ಕಾರಣಕ್ಕಾಗಿ ಇವುಗಳ ಮೇಲೆ ಅತಿ ಹೆಚ್ಚಿನ ತೆರಿಗೆಯನ್ನು ವಿಧಿಸಿದ್ರೆ ಅದನ್ನೇನಂತೇನೋ ಸರಿಗಟ್ಟು ಸುಂಕ. ಯಾಕಂದ್ರೆ ಅಲ್ಲಿ ಸಹಾಯಧನವನ್ನು ಪಡೆದಿರ್ತಾರೆ, ಅಷ್ಟೇ ಪ್ರಮಾಣದ ಸುಂಕವನ್ನು ವಿಧಿಸಿದ್ರೆ ಏನಾಗ್ತೈತಿ, ಮತ್ತೆ ಬೆಲೆಗಳು ಏನಾಗ್ತವ ಹೆಚ್ಚಿಗೆ ಆಗ್ತೈತೆ. ಆ ಕಾರಣಕ್ಕಾಗಿ ಇದನ್ನು ನಾವು ಸರಿಗಟ್ಟು ಸುಂಕಗಳು ಅಂತೇಳಿ ಕರಿತೀವಿ. ಈ ರೀತಿಯಾಗಿ ನಾವು ಸುಂಕದ ಪ್ರಕಾರಗಳನ್ನು 4 ಭಾಗಗಳಾಗಿ ವಿಂಗಡಣೆ ಮಾಡಿ ಅಧ್ಯಯನವನ್ನು ಮಾಡಿದ್ವಿ. ಇನ್ನು ಈ ಸುಂಕದಿಂದ ಆಗ್ತಕ್ಕಂಥ ಪರಿಣಾಮಗಳು ಏನು ಎಂಬುದರ ಬಗ್ಗೆ ಈಗ ನೋಡ್ತಾ ಬರೋಣ. ಸುಂಕದ ಪರಿಣಾಮಗಳು, ಎಫೆಕ್ಟ್ ಆಫ್ ಟ್ಯಾರಿಫ್. ನೋಡ್ರಿ, ಸುಂಕಗಳು ಹಲವಾರು ಪರಿಣಾಮಗಳನ್ನು ಬೀರುತ್ತವೆ. ಇವುಗಳು ಎಷ್ಟರ ಮಟ್ಟಿಗೆ ಪರಿಣಾಮ ಬೀರುತ್ತವೆ ಎಂಬುದನ್ನು, ಅವುಗಳು ಎಷ್ಟರ ಮಟ್ಟಿಗೆ ಆಮದುಗಳನ್ನು ನಿಯಂತ್ರಿಸುತ್ತವೆ ಎಂಬುದನ್ನು ಅವಲಂಬಿಸಿವೆ. ಸುಂಕ ಏನಾದರೂ ಪರಿಣಾಮವನ್ನು ಬೀರಬೇಕಾಗಿತ್ತಂದ್ರೆ ಆ ಆಮದುಗಳ ಮೇಲೆ ನಾವು ಎಷ್ಟು ಪ್ರಮಾಣದ ಸುಂಕವನ್ನು ಹೇರ್ತೀವಿ ಅದರ ಮೇಲೆ ಏನಾಕತಿ, ಅದು ತನ್ನ ಪರಿಣಾಮವನ್ನು ಬೀರ್ತಾ ಹೋಗ್ತೈತಿ. ಈಗ ಚಾರ್ಲ್ಸ್ ಪಿ ಕಿನ್ಸ್ಬೆರ್ಜರ್ ಅವರು ಹೇಳುವ ಪ್ರಕಾರ ಸುಂಕಗಳು ವ್ಯಾಪಾರ, ಬೆಲೆಗಳು, ಉತ್ಪಾದನಾ ಪ್ರಮಾಣ ಮತ್ತು ಅನುಭೋಗದ ಮಾರಾಟವನ್ನು ಬದಲಾಯಿಸುತ್ತವೆ. ನೋಡ್ರಿ, ಸುಂಕಗಳು ಹೇರುವುದರ ಮೂಲಕ ಅಲ್ಲಿ ಏನಾಗೈತಿ, ವ್ಯಾಪಾರ ಆಗಿರ್ಬೋದು, ಬೆಲೆಗಳಾಗಿರ್ಬೋದು, ಉತ್ಪಾದನಾ ಪ್ರಮಾಣ ಆಗಿರ್ಬೋದು, ಅನುಭೋಗದ ಪ್ರಮಾಣವೂ ಸಹಿತ ಬದಲಾಯಿಸುವ ಶಕ್ತಿ ಈ ಸುಂಕಗಳಿಗೆ ಐತಿ. ಇಲ್ಲಿ ಸಂಪನ್ಮೂಲಗಳನ್ನು ಮರುವಿತರಣೆ ಮಾಡಲಾಗುವ ಉತ್ಪಾದನಾಂಗಗಳ ಪ್ರಮಾಣವನ್ನು ಬದಲಾಯಿಸುವ ಆದಾಯವನ್ನು ಸಹಿತ ಮರುಹಂಚುತ್ತವೆ, ಉದ್ಯೋಗ ಮಟ್ಟವನ್ನು ಬದಲಾಯಿಸುತ್ತವೆ ಹಾಗೂ ಪಾವತಿ ಶುಲ್ಕನ್ನು ತಿದ್ದುವಂತೆ ಮಾಡುತ್ತವೆ ಅಂಥೇಳಿ ಚಾರ್ಲ್ಸ್ ಪಿ ಕಿನ್ಸ್ಬರ್ಜರ್ ಅವರು ತಮ್ಮ ವ್ಯಾಖ್ಯಾನದಲ್ಲಿ ಹೇಳ್ತಾರೆ. ಇಲ್ಲಿ ಸುಂಕಗಳು ಅತಿ ಶಕ್ತಿಶಾಲಿಯಾಗಿರ್ತವೆ. ಅವು ಎಲ್ಲ ರೀತಿಯ ಕಾರ್ಯಗಳನ್ನು ಮಾಡ್ತವೆ. ಯಾಕಂದ್ರೆ ನೋಡ್ರಿ, ವ್ಯಾಪಾರದ ಮೇಲೆ ಪರಿಣಾಮವನ್ನು ಬೀರ್ತವೆ, ಬೆಲೆಗಳ ಮೇಲೆ ಪರಿಣಾಮವನ್ನು ಬೀರ್ತವೆ, ಉತ್ಪಾದನೆ ಪ್ರಮಾಣದ ಮೇಲೆ, ಅನುಭೋಗದ ಪ್ರಮಾಣದ ಮೇಲೆ, ನೆಕ್ಸ್ಟ್ ಸಂಪನ್ಮೂಲಗಳ ಮರು ಹಂಚಿಕೆ ಮೇಲೂ ಸಹಿತ ಪರಿಣಾಮವನ್ನು ಬೀರ್ತವೆ. ಅಷ್ಟೇ ಅಲ್ಲದೆ ಉತ್ಪಾದನಾಂಗಗಳ ಪ್ರಮಾಣವನ್ನೇ ಸಹಿತ ಏನು ಮಾಡ್ತಾವೆ, ಬದಲಾಯಿಸುವ ಶಕ್ತಿ ಈ ಸುಂಕಗಳಿಗೆ ಐತಿ ಅಂತೇಳಿ ಹೇಳ್ಬೋದು. ಹೌದಾ? ಇನ್ನು ಸುಂಕದ ಪರಿಣಾಮಗಳು ನೋಡ್ತಾ ಬಂದ್ರೆ ಇದು ಸುಂಕದ ಪರಿಣಾಮಗಳ ಡಯಾಗ್ರಾಮ್ ರೀ. ಇಲ್ಲಿ ಈ ರೇಖೆ ಡಿ ಡಿ ರೇಖೆ ಆಗಿರ್ತೈತಿ. ಈ ಪಿಂಕ್ ಕಲರ್ ರೇಖೆ ಏನೈತಿ, ಡಿ ಡಿ ರೇಖೆ, ನೀಲಿ ಕಲರ್ ರೇಖೆ ಏನೈತಿ, ಎಸ್ ಎಸ್ ಅಂದ್ರೆ ಸಪ್ಲೈ ರೇಖೆ ಆಗಿರ್ತೈತಿ. ಇವು ಮುಂದೆ ಪರಿಣಾಮಗಳನ್ನು ಹೇಳುವಲ್ಲಿ ಏನಾಗ್ತೀನಿ ರೀ, ಇದರ ಎಕ್ಸ್ಪ್ಲೇಷನನ್ನು ಕೊಡ್ತಾ ಹೋಗ್ತೀನಿ. ರೈಟ್. ಇನ್ನು ಈ ಸುಂಕದ ಪರಿಣಾಮಗಳು ಮೊದಲನೇದಾಗಿ ಬರತಕ್ಕಂಥದ್ದು ಬೆಲೆಯ ಪರಿಣಾಮ. ರೈಟ್, ಬೆಲೆಯ ಪರಿಣಾಮ. ಇಲ್ಲಿ ಬೆಲೆಯ ಪರಿಣಾಮ ಏನು ಹೇಳ್ತೈತಿ? ರೈಟ್, ಸುಂಕವನ್ನು ವಿಧಿಸಿದಾಗ ಆಮದು ಸರಕಿನ ಬೆಲೆಯಲ್ಲಾಗುವ ಬದಲಾವಣೆಗೆ ಬೆಲೆಯ ಪರಿಣಾಮ ಅಂತೇಳಿ ಕರಿತೀವಿ. ಇಲ್ಲಿ ಸುಂಕ ವಿಧಿಸುವುದರಿಂದ ಆಮದು ಸರಕಿನ ಬೆಲೆಯಲ್ಲಾಗುವ ಬದಲಾವಣೆಯನ್ನು ಬೆಲೆಯ ಪರಿಣಾಮ ಅಂತೇಳಿ ಕರಿತೀವಿ. ಯಾವ ರೀತಿಯಾಗಿ ಬದಲಾವಣೆ ಆಕೈತಿ ನೋಡ್ರಿ. ಇಲ್ಲಿ OYX ಏನು ಮಾಡ್ತೈತಿ, ಬೆಲೆ ಮತ್ತು ಸುಂಕವನ್ನು ತೋರಿಸ್ಕೊಡ್ತೈತಿ. ಇಲ್ಲಿ OX ಸೆಕ್ಷನ್ ಮಾಡ್ತೈತಿ, ಆಮದು ಪ್ರಮಾಣವನ್ನು ತೋರಿಸಿ ಕೊಡ್ತೈತಿ. ರೈಟ್. ಇಲ್ಲಿ ನೋಡ್ರಿ, ಸುಂಕ ವಿಧಿಸಿದ್ರೆ X ಸರಕಿನ ಬೆಲೆ OP1 ಮಾತ್ರ ಇರುತ್ತದೆ. ಸುಂಕ ವಿಧಿಸದಿದ್ದರೆ ಬೆಲೆ ಯಾವಾಗಿರ್ತೈತಿ ರೀ, ಓದಿಂದ OP1 ಪ್ರಮಾಣದಷ್ಟು ಮಾತ್ರ ಇರ್ತೈತಿ, ಬೆಲೆ ಇರ್ತೈತಿ. ಇಲ್ಲಿ ಸುಂಕವನ್ನು ವಿಧಿಸಿದ್ರೆ ಸರಕಿನ ಬೆಲೆ ಏನಾಕೈತಿ, OP1ದಿಂದ OP2ಗೆ ಏನಾಕೈತಿ, ಬೆಲೆ ಹೆಚ್ಚಳ ಆಗ್ತೈತಿ. ಯಾಕಂದ್ರೆ ಸುಂಕ ವಿಧಿಸೋದ್ರಿಂದ ಬೆಲೆಗಳು ಏನಾಗ್ತಾವ್ರಿ, ಹೆಚ್ಚಿಗೆ ಆಗ್ತವ. ಆದ್ದರಿಂದ P1ದಿಂದ P2ಗೆ ಸುಂಕದ ಬೆಲೆಗಳ ಪರಿಣಾಮ ಆಗಿರ್ತೈತಿ. ಇದೇನಾಗಿರ್ತೈತಿ, ಸುಂಕದ ಬೆಲೆಯ ಪರಿಣಾಮ. ಅಂದ್ರೆ ಸುಂಕವನ್ನು ಹೆಚ್ಚಿಗೆ ಮಾಡೋದ್ರಿಂದ ಬೆಲೆಗಳು ಏನಾಗ್ತವ, ಹೆಚ್ಚಿಗೆ ಆಗ್ತವ ಅಂತೇಳಿ ಈ ಬೆಲೆಯ ಪರಿಣಾಮ. ಸುಂಕವನ್ನು ವಿಧಿಸಿದಾಗ ಆಮದು ಸರಕಿನ ಬೆಲೆಯಲ್ಲಾಗುವ ಬದಲಾವಣೆಯನ್ನು ಬೆಲೆಯ ಪರಿಣಾಮ ಅಂತ ಏನು ಮಾಡ್ತೀವಿ ನಾವು ಕರಿತಾ ಬರ್ತೀವಿ. ಇನ್ನು ಎರಡನೇದಾಗಿ ಬರ್ತಕ್ಕಂಥದ್ದು ಆದಾಯದ ಪರಿಣಾಮ. ಇಲ್ಲಿ
ಆದಾಯದ ಪರಿಣಾಮ ಅಂದ್ರೆ ಸುಂಕವನ್ನು ವಿಧಿಸಿದಾಗ ಸರ್ಕಾರದ ಆದಾಯದ ಮೇಲಾಗುವ ಪರಿಣಾಮವನ್ನು ಆದಾಯದ ಪರಿಣಾಮ ಎಂದು ಕರೆಯಲಾಗುತ್ತದೆ. ಇಲ್ಲಿ ಸುಂಕ ವಿಧಿಸುವುದರಿಂದ ಸರ್ಕಾರದ ಆದಾಯ ಮೇಲಾಗ್ತಕ್ಕಂಥ ಪರಿಣಾಮ ಯಾವ ರೀತಿಯಾಗಿರ್ತೈತಿ ಅದನ್ನು ನಾವು ಆದಾಯದ ಪರಿಣಾಮ ಅಂತೇಳಿ ಕರಿತೀವಿ. ನೋಡ್ರಿ, ವಿದೇಶಿ ಸರಕುಗಳನ್ನು ಸಂಪೂರ್ಣವಾಗಿ ನಿಷೇಧಿಸುವ ಉದ್ದೇಶದಿಂದ ಸುಂಕವನ್ನು ಹೇರಿದರೆ ಆದಾಯದ ಪರಿಣಾಮ ಏನಾಗಿರ್ತೈತಿ? ಶೂನ್ಯ ಆಗಿರ್ತೈತಿ. ಯಾಕಂದ್ರೆ ಅವುಗಳನ್ನು ನಿಷೇಧ ಮಾಡಬೇಕಂತೆ ಅತಿ ಹೆಚ್ಚಿನ ಪ್ರಮಾಣ ಸುಂಕವನ್ನು ವಿಧಿಸಿದ್ರೆ ಅಲ್ಲಿ ಬರ್ತಕ್ಕಂಥ ಆಮದು ಪ್ರಮಾಣ ಏನಾಕತಿ ನಿಂತು ಹೋಗ್ತೈತಿ. ಹಾಗಾಗಿ ಅದರ ಮೇಲಿರ್ತಕ್ಕಂಥ ಸುಂಕನೂ ಏನಾಗಲ್ಲ, ನಮ್ಗೆ ಬರೋದಿಲ್ಲ. ಹಾಗಾಗಿ ಅದರ ಆದಾಯದ ಪ್ರಮಾಣ ಏನಾಗಿರ್ತೈತಿ? ಶೂನ್ಯ ಆಗಿರ್ತೈತಿ. ಆದರೆ ವಿದೇಶಿ ಸರಕುಗಳನ್ನು ಆಂಶಿಕವಾಗಿ ನಿಯಂತ್ರಿಸಿ ದೇಶೀಯ ಉದ್ಯಮಗಳಿಗೆ ರಕ್ಷಣೆ ಕೊಡುವ ಉದ್ದೇಶದಿಂದ ಹೊಂದಿದರೆ ಸರ್ಕಾರಕ್ಕೆ ಸಾಕಷ್ಟು ಆದಾಯ ಬರುವ ಸಾಧ್ಯತೆ ಇರ್ತೈತಿ. ಈ ಸುಂಕವನ್ನು ಏನಾದರೂ ನಾವು ನಿರ್ದಿಷ್ಟ ಪ್ರಮಾಣದಲ್ಲಿ ಹೇರಿದ್ರೆ ಆಮದನ್ನು ಆಗ್ತೈತಿ, ಅದ್ರ ಜೊತೆಗೆ ಸ್ವದೇಶಿ ಕೈಗಾರಿಕೆಗಳ ರಕ್ಷಣೆ ಆಕತಿ ಮತ್ತು ಸರ್ಕಾರದ ಬೊಕ್ಕಸಕ್ಕೆ ಏನಾಕತಿ ಆದಾಯ ಬರುವ ಸಾಧ್ಯತೆಗಳು ಸಹಿತ ಇರ್ತಾವ. ನೋಡ್ರಿ, ಅದನ್ನೇ ರೇಖಾಚಿತ್ರ ಮೂಲಕವೂ ಸಹಿತ ತೋರಿಸ್ಬೋದು. P1 ಸುಂಕ ಇದ್ದಾಕರ ಏನಾಗಿರ್ತೈತಿ? ಆದಾಯ ಏನಾಗಿರ್ತೈತಿ? ಶೂನ್ಯ ಆಗಿರ್ತೈತಿ. ನೋಡ್ರಿ, ಆಮದು ಪ್ರಮಾಣ P1 ರಷ್ಟು ಇದ್ದಾಕರ ಆದಾಯ ಪ್ರಮಾಣ ಏನಾಗಿರ್ತೈತಿ? ಶೂನ್ಯ ಇರ್ತೈತಿ. ಯಾವುದೇ ರೀತಿಯಾದ ಆದಾಯ ಇರಲ್ಲ. ಏನಾದರೂ ನಾವು OP1ದಿಂದ OP2ಗೆ ಇಲ್ಲ, OP1ದಿಂದ OP2ಗೆ ಸುಂಕವನ್ನು ಹೆಚ್ಚಿಗೆ ಮಾಡಿದ್ವಿ ಅಂದ್ರೆ ಆವಾಗ ಸರ್ಕಾರದ ಬೊಕ್ಕಸಕ್ಕೆ ಏನಾಗ್ತೈತ್ರಿ? ಇಲ್ಲಿ ABCD ಈ ಭಾಗ ಏನೈತಲ್ರ ಆದಾಯದ ಪ್ರಮಾಣ, ಇಷ್ಟು ಪ್ರಮಾಣದ ಏನಾಕೈತಿ ನಮ್ಗೆ ಆದಾಯವನ್ನು ಬರ್ತೈತಿ. ಯಾಕಂದರೆ ಇಲ್ಲಿ ಸುಂಕ ವಿಧಿಸೋದ್ರಿಂದ ಬೆಲೆಗಳು ಹೆಚ್ಚಾಕವು. ಬೆಲೆಗಳು ಹೆಚ್ಚಾಗೋದ್ರಿಂದ ಏನಾಕೈತಿ? ಸರ್ಕಾರಕ್ಕೆ ಆದಾಯವನ್ನು ಬರುವಂಥ ಪ್ರಮಾಣ ಏನಾಗಿರ್ತೈತಿ? ಹೆಚ್ಚಿಗೆ ಆಗಿರ್ತೈತಿ ಅಂತೇಳಿ ಹೇಳ್ಬೋದು. ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ರಕ್ಷಣಾ ಪರಿಣಾಮ. ಇಲ್ಲಿ ಸುಂಕ ವಿಧಿಸುವುದರಿಂದ ದೇಶೀಯ ಕೈಗಾರಿಕೆಗಳನ್ನು ಹೇಗೆ ವಿದೇಶಿ ಪೈಪೋಟಿಯಿಂದ ರಕ್ಷಿಸಬೇಕೆಂಬುದನ್ನು ತಿಳಿಸುವುದೇ ರಕ್ಷಣಾ ಪರಿಣಾಮದ ಮುಖ್ಯ ಉದ್ದೇಶ ಏನಾಗಿರ್ತೈತಿ? ಸ್ವದೇಶಿ ಕೈಗಾರಿಕೆಗಳನ್ನು ರಕ್ಷಿಸುವ ಉದ್ದೇಶದಿಂದ ಏನಾಗಿರ್ತೈತಿ? ಸುಂಕವನ್ನು ವಿಧಿಸ್ತೀವಿ. ಇಲ್ಲಿ ಮುಕ್ತ ವ್ಯಾಪಾರದಡಿ OP1 ಬೆಲೆಯಲ್ಲಿ OQ ಏನೈತ್ರಿ ಇದೆ? OQ1 to OQ4 ಪ್ರಮಾಣದ ಸರಕನ್ನು ಆಮದು ಮಾಡಿಕೊಳ್ಳಲಾಗುತ್ತೆ. ಇಲ್ಲಿ OP1 ಪ್ರಮಾಣದ ಬೆಲೆ ಇದ್ದಾಕರ ಏನಾಗೈತ್ರಿ? ಇಲ್ಲಿವರೆಗೆ Q4ವರೆಗೂ ಏನು ಮಾಡ್ತಿದ್ವಿ ನಾವು? ಆ ಸರಕನ್ನು ಆಮದು ಮಾಡ್ಕೊಳ್ತಿದ್ವಿ. ಯಾವಾಗ P1ದಿಂದ P2ಗೆ ನಾವು ಸುಂಕವನ್ನು ಹೇರ್ತೀವೋ ಆವಾಗ ಬೆಲೆಗಳು ಹೆಚ್ಚಿಗೆ ಹಾಕವ. ಆಗ ಸುಂಕ ಹೆಚ್ಚಿಗೆ ಆಯ್ತಂದ್ರೆ ಆಮದುಗಳು ಏನಾಕತ್ರಿ? Q2ಇಂದ Q4ದಿಂದ ಏನಾಕತ್ರಿ? Q3ಗೆ ಆಮದು ಪ್ರಮಾಣ ಕಡಿಮೆ ಆಗ್ತೈತಿ. ಹೌದಾ? Q2ಇಂದ Q3ಗೆ ಆಮದು ಪ್ರಮಾಣ ಏನಾಕೈತಿ? ಕಡಿಮೆ ಆಗಿ ಸ್ವದೇಶಿ ಸರಕುಗಳ ಉತ್ಪಾದನೆ Q1ದಿಂದ Q2ಗೆ ಏನಾಕೈತಿ? ಇಲ್ಲಿ ಸ್ವದೇಶಿ ಕೈಗಾರಿಕೆಗಳ ರಕ್ಷಣೆ ಆಕೈತಿ. ಇದು ರಕ್ಷಣಾ ಪರಿಣಾಮ. ಯಾಕಂದ್ರೆ ಸ್ವದೇಶಿ ಕೈಗಾರಿಕೆಗಳು ಏನಕ್ಕೈತಿ? ರಕ್ಷಣೆ ಕೊಡೋದ್ರಿಂದ ಅವುಗಳ ಉತ್ಪಾದನೆ ಪ್ರಮಾಣ ಏನಾಕೈತಿ? ಅವಾಗ ಹೆಚ್ಚಿಗೆ ಆಕೈತಿ. ಇಷ್ಟು ಪ್ರಮಾಣದ ಸುಂಕ ವಿಧಿಸೋದ್ರಿಂದ ವಿದೇಶಿ ಸರಕುಗಳ ಆಮದು ಕಡಿತ ಆಕೈತಿ ಮತ್ತು ಸ್ವದೇಶಿ ಕೈಗಾರಿಕೆಗಳ ಉತ್ಪಾದನೆ ಏನಾಕೈತಿ? ಹೆಚ್ಚಿಗೆ ಆಕೈತಿ. ಈ ಭಾಗವನ್ನು ನಾವು ಏನಂತೀವಿ? ರಕ್ಷಣೆಯ ಪರಿಣಾಮ ಅಂಥೇಳಿ ಕರಿತೀವಿ. ಇದರಿಂದಾಗಿ ಇಲ್ಲೇನೈತಿ? ADE ಈ ಭಾಗದಷ್ಟು ಏನಾಕೈತಿ? ಸುಂಕದ ರಕ್ಷಣಾ ಪರಿಣಾಮದಿಂದ ಬರ್ತಕ್ಕಂಥ ಆದಾಯಗಳು. ಯಾಕಂದರೆ ಇಷ್ಟು ಪ್ರಮಾಣದ ಉತ್ಪಾದನೆಯ ಸ್ವದೇಶಿಯಾಗಿ ಹೆಚ್ಚುವುದರಿಂದ ಇಷ್ಟು ಪ್ರಮಾಣದ ಏನಾಕೈತಿ? ಆದಾಯ ಉದ್ಭವ ಆಗ್ತೈತಿ. ಈ ADE ಆದಾಯದಿಂದ ದೇಶೀಯ ಉತ್ಪಾದಕರು ಹೆಚ್ಚುತ್ತಿರುವ ಸೀಮಾಂತ ವೆಚ್ಚವನ್ನು ಭರಿಸಲು ಸಾಧ್ಯ ಆಗ್ತೈತಿ. ದೇಶೀಯ ಉತ್ಪಾದಕರ ಏನು ಸೀಮಾಂತ ವೆಚ್ಚ ಹೆಚ್ಚಾಗ್ತೈತೋ ಆ ಸೀಮಾಂತ ವೆಚ್ಚವನ್ನು ಉತ್ಪಾದಿಸಲು ಏನಾಕೈತಿ? ಈ ಆದಾಯವನ್ನು ಬಳಸ್ಕೋಬೋದು ಅಂತೇಳಿ ಪ್ರೊಫೆಸರ್ ಎಜ್ವರ್ತ್ ರವರು ರಕ್ಷಣಾ ಪರಿಣಾಮವನ್ನು ಆಮದು ಬದಲಿಕೆ ಪರಿಣಾಮ ಅಂತೇಳಿ ಸಹಿತ ಏನು ಮಾಡ್ತಾರೆ? ಅದನ್ನು ಕರೀತಾರೆ. ಇಂಪೋರ್ಟ್ ಸಬ್ಸ್ಟಿಟ್ಯೂಷನ್ ಎಫೆಕ್ಟ್ ಅಂತೇಳಿ ಸಹಿತ ಇದನ್ನು ನಾವು ಕರಿತೀವಿ. ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ರಕ್ಷಣಾ ಮರುಹಂಚಿಕೆಯ ಪರಿಣಾಮ. ಇಲ್ಲಿ ಮರುಹಂಚಿಕೆಯ ಪರಿಣಾಮ ಅಂದ್ರೆ ಸುಂಕ ವಿಧಿಸುವುದರಿಂದ ದೇಶದ ವರಮಾನ ಹಂಚಿಕೆಯಲ್ಲಾಗುವ ಬದಲಾವಣೆಗೆ ವರಮಾನದ ಮರು ಹಂಚಿಕೆಯ ಪರಿಣಾಮ ಅಥವಾ ವರ್ಗಾವಣೆಯ ಪರಿಣಾಮ ಎಂದು ಕರೆಯುತ್ತೇವೆ. ಅಂದ್ರೆ ಸುಂಕ ವಿಧಿಸುವುದರಿಂದ ದೇಶದ ವರಮಾನ ಏನಾಕೈತಿ? ಹೆಚ್ಚಿಗೆ ಆಕೈತಿ. ಆ ವರಮಾನ ಹೆಚ್ಚಿಗಾದ್ರೆ ಅದನ್ನು ಏನು ಮಾಡ್ತೀವಿ ನಾವು? ಮತ್ತೆ ಉತ್ಪಾದನಾಂಗಗಳಲ್ಲಿ ಮರು ಹಂಚಿಕೆಯನ್ನು ಮಾಡ್ತೀವಿ. ಇದನ್ನು ಏನಂತೀವಿ ನಾವು? ಟ್ರಾನ್ಸ್ಫರ್ ಇಫೆಕ್ಟ್ ಅಥವಾ ಮರು ಹಂಚಿಕೆಯ ಪರಿಣಾಮ ಅಂತೀವಿ ಸಹಿತ ಇದನ್ನು ನಾವು ಕರಿತೀವಿ. ಹೌದಾ? ನೋಡ್ರಿ, P1ದಿಂದ P2ಗೆ ಸುಂಕವನ್ನು ಏರಿಸಿದಾಗ ಉತ್ಪಾದನೆ ಏನಾಕೈತಿ? Q1ದಿಂದ Q2ಗೆ ಏನಾಕೈತಿ? ಉತ್ಪಾದನಾ ಪ್ರಮಾಣ ಹೆಚ್ಚಿಗೆ ಆಕೈತಿ. ಯಾವಾಗ ಉತ್ಪಾದನೆ ಪ್ರಮಾಣ ಹೆಚ್ಚಿಗೆ ಆಗ್ತೈತೋ ಆವಾಗ ಆದಾಯದ ಪ್ರಮಾಣ ಏನಾಕೈತಿ? ಮತ್ತೆ ಹೆಚ್ಚಿಗೆ ಆಗ್ತೈತಿ. ಇಲ್ಲಿ P1ದಿಂದ P2ವರೆಗೆ ಏನು ಸುಂಕವನ್ನು ಹೆಚ್ಚಿಗೆ ಮಾಡ್ತೀವೋ ಆವಾಗ A ಮತ್ತು D ಇಷ್ಟು ಪ್ರಮಾಣದ ಆದಾಯನೂ ಸಹಿತ ಏನಾಕೈತಿ? ಹೆಚ್ಚಿಗೆ ಆಗ್ತೈತಿ.
ರೈಟ್. ಇದರಲ್ಲಿ ಹೆಚ್ಚಿದ ಸೀಮಾಂತ ವೆಚ್ಚವನ್ನು ಭರಿಸಲು ADE ಅಷ್ಟು ಆದಾಯ ಬೇಕಾಗತ್ತೆ. ಇಷ್ಟೇನಾಕತ್ರಿ ಆದಾಯ ಬಂದರೂ ಸಹಿತ ಇಷ್ಟೇನು ಮಾಡ್ತೀವಿ, ಆ ಉತ್ಪಾದನೆಯನ್ನು ಮಾಡೋಕ್ಕೆ ಏನು ಸೀಮಾಂತ ಉತ್ಪಾದನೆ ವೆಚ್ಚ ಅಂತ ತಗೊಳ್ತೈತೋ ಆ ಸೀಮಾಂತ ವೆಚ್ಚವನ್ನು ಭರಿಸೋ ಸಲುವಾಗಿ ಈ AED ಎಂಬ ಭಾಗವನ್ನು ನಾವು ಬಳಸ್ಕೊಂಡ್ರೆ, ಇನ್ನು ಉಳಿದಂಥ ಭಾಗದಿಂದ ಏನು ಮಾಡ್ತೀವಿ ನಾವು, ಉಳಿದಂಥ ಭಾಗ ಹೆಚ್ಚಿನ ಆದಾಯ ಆಗಿರ್ತೈತಿ. ಅದನ್ನು ನಾವೇನು ಮಾಡ್ತೀವಿ, ಮರು ಹಂಚಿಕೆ ಮಾಡೋಕ್ಕೆ ಉಪಯೋಗವನ್ನು ಮಾಡ್ತೀವಿ. ಆದ್ದರಿಂದ P1 P2 ಬೆಲೆ ಹೆಚ್ಚಿಗೆ ಆದಕ್ಕಾರ ಏನಾಕತಿ, AD ಅಷ್ಟು ಹೆಚ್ಚಿನ ಆದಾಯ ಇಲ್ಲೇ ಇದು ನೋಡ್ರಿ, AD ಅಷ್ಟು ಹೆಚ್ಚಿನ ಆದಾಯ ಸುಂಕ ವಿಧಿಸಿದ ಪರಿಣಾಮವಾಗಿ ಉತ್ಪಾದಕರಿಗೆ ಲಭ್ಯವಾಗುತ್ತದೆ. ಇದೇ ವರಮಾನದ ಮರು ಹಂಚಿಕೆ ಅಂತೇಳಿ ಕರಿತೀವಿ. ಈ ಭಾಗ ಏನಾಕೈತ್ರಿ, ಉತ್ಪಾದಕರಿಗೆ ಬರ್ತಕ್ಕಂಥ ಹೆಚ್ಚುವರಿ ಆದಾಯವನ್ನು ಮತ್ತೆ ಪುನಃ ಏನು ಮಾಡ್ತೀವಿ, ಮರು ಹಂಚಿಕೆಯನ್ನು ಮಾಡ್ತೀವಿ. ಇದನ್ನೇ ಮರು ಹಂಚಿಕೆಯ ಪರಿಣಾಮ ಅಂತೇಳಿ ನಾವೇನು ಮಾಡ್ತೀವಿ, ಕರಿತೀವಿ. ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಅನುಭೋಗಿಯ ಪರಿಣಾಮ. ಇಲ್ಲಿ ಅನುಭೋಗಿಯ ಪರಿಣಾಮ ಅಂದ್ರೆ ಸುಂಕ ವಿಧಿಸಿದ ಸರಕಿನ ಅನುಭೋಗದ ಪ್ರಮಾಣದಲ್ಲಾಗುವ ಬದಲಾವಣೆಯನ್ನು ಅನುಭೋಗದ ಪರಿಣಾಮ ಅಂತೇಳಿ ಕರಿತೀವಿ. ಏನಾದರೂ ಸುಂಕ ವಿಧಿಸುವುದರಿಂದ ಅನುಭೋಗದಲ್ಲಾಗ್ತಕ್ಕಂಥ ಬದಲಾವಣೆಯನ್ನು ಅನುಭೋಗದ ಪರಿಣಾಮ ಅಂತೇಳಿ ಕರಿತೀವಿ. ನೋಡ್ರಿ, ಇಲ್ಲಿ ಸುಂಕ ವಿಧಿಸುವುದರಿಂದಲೂ ಸಹಿತ ಅನುಭೋಗದಲ್ಲಿ ಏನಾಗ್ತೈತಿ, ಬದಲಾವಣೆ ಆಗ್ತೈತಿ. ಇಲ್ಲಿ ಸುಂಕ ವಿಧಿಸಿದರೆ ಅನುಭೋಗ ಪ್ರಮಾಣ OQ ಅಷ್ಟು ಅನುಭೋಗ ಪ್ರಮಾಣ ಇತ್ತು. ಯಾವಾಗ ಸುಂಕ ಇರಲಿಲ್ಲ, OP1ವರೆಗೆ ಮಾತ್ರ ಬೆಲೆ ಇದ್ದಾಕರ ಅಥವಾ ಸುಂಕ ಇದ್ದಾಕರ ಅನುಭೋಗ ಪ್ರಮಾಣ OQ ಪ್ರಮಾಣದಷ್ಟು ಏನೈತ್ರಿ, ಅನುಭೋಗ ಇತ್ತು. ಯಾವಾಗ ನಾವು P1ದಿಂದ P2ಗೆ ನೋಡ್ರಿ, P1ದಿಂದ P2ಗೆ ಸುಂಕವನ್ನು ಏರಿಸ್ತೀವೋ ಆವಾಗ ಏನಾಕೈತ್ರಿ, ಅನುಭೋಗದ ಪ್ರಮಾಣ OQ4ದಿಂದ OQ3ಗೆ ಅನುಭೋಗದ ಪ್ರಮಾಣ ಏನಾಕೈತಿ, ಕಡಿಮೆ ಆಕತಿ. ಇಷ್ಟು ಭಾಗ ಏನಾಕತಿ, ಕಡಿಮೆ ಆಕತಿ. ಇದನ್ನೇ ನಾವೇನಂತೀವಿ, ಅನುಭೋಗದ ಪರಿಣಾಮ ಅಂತೇಳಿ ಕರಿತೀವಿ. ಆದ್ದರಿಂದ ಅನುಭೋಗವು OQ4ದಿಂದ OQ3ಗೆ ಏನಾಕತಿ, ಕಡಿಮೆ ಆಕತಿ. ಇಲ್ಲಿ OQ3 to OQ4 ಅಷ್ಟು ಸುಂಕದ ಅನುಭೋಗದ ಪರಿಣಾಮ ಆಗಿದೆ. ಇದು ಅನುಭೋಗಿಗಳಿಗೆ P1 P2 ಅಷ್ಟು ಮತ್ತು BC ಅಷ್ಟು ತೃಪ್ತಿಯಲ್ಲಿ ನಷ್ಟವನ್ನು ಉಂಟು ಮಾಡ್ತೈತಿ. ಇಲ್ಲಿ BC ಅಷ್ಟು ಏನು ಭಾಗ ಇತ್ತು, ಇಷ್ಟು ಅನುಭೋಗದ ತುಷ್ಟಿಗುಣದಲ್ಲಿ ಆಗ್ತಕ್ಕಂಥ ನಷ್ಟದ ಪ್ರಮಾಣ ಅಂತೀವಿ ಸಹಿತ ನಾವೇನು ಮಾಡ್ತೀವಿ, ಕರಿತೀವಿ. ಯಾಕಂದ್ರೆ ಅನುಭೋಗದ ಪ್ರಮಾಣ ಕಡಿಮೆ ಇತ್ತಂದ್ರೆ ಅಲ್ಲಿ ತುಷ್ಟಿಗುಣ ಏನಾಕತಿ, ನಷ್ಟ ಆಗ್ತೈತಿ. ನೆಕ್ಸ್ಟ್ ಬರ್ತಕ್ಕಂಥದ್ದು ವ್ಯಾಪಾರ ಕರಾರು ಪರಿಣಾಮ. ಇಲ್ಲಿ ವ್ಯಾಪಾರ ಕರಾರು ಪರಿಣಾಮ ಅಂದ್ರೆ ಸುಂಕ ವಿಧಿಸುವುದರಿಂದ ಒಂದು ದೇಶದ ವ್ಯಾಪಾರ ಕರಾರುಗಳ ಮೇಲಾಗುವ ಪರಿಣಾಮವನ್ನು ವ್ಯಾಪಾರದ ಕರಾರು ಪರಿಣಾಮ ಅಂತೇಳಿ ಕರಿತೀವಿ. ಸುಂಕ ವಿಧಿಸುವುದರಿಂದ ವ್ಯಾಪಾರದ ಮೇಲೂ ಸಹಿತ ಏನಾಕತಿ, ತನ್ನದೇ ಆದ ಪರಿಣಾಮವನ್ನು ಬೀರ್ತೈತಿ. ಅದನ್ನೇ ವ್ಯಾಪಾರದ ಕರಾರು ಪರಿಣಾಮ ಅಂತೇಳಿ ನಾವೇನು ಮಾಡ್ತೀವಿ, ಅದನ್ನು ಕರಿತೀವಿ. ನೋಡ್ರಿ, ಸುಂಕ ವಿಧಿಸಿದ ದೇಶಕ್ಕೆ ಏನಾಕತಿ, ಅನುಕೂಲಕರ ಆಗ್ತೈತಿ. ಯಾಕಂದ್ರೆ ಸುಂಕದ ಪರಿಣಾಮವಾಗಿ ಬೆಲೆಗಳು ಹೆಚ್ಚಿಗಾಗಿ ಆಮದು ಪ್ರಮಾಣ ಏನಾಕತಿ, ಕಡಿಮೆ ಆಗೋದ್ರಿಂದ ಸ್ವದೇಶಿ ಕೈಗಾರಿಕೆಗಳ ರಕ್ಷಣೆ ಆಕೈತಿ. ಅಷ್ಟೇ ಅಲ್ಲದೆ ಸುಂಕದ ಪರಿಣಾಮದಿಂದ ವಿದೇಶಿ ರಫ್ತುಗಾರರು ಮಾರಾಟ ಏನಾಕತಿ, ಕಡಿಮೆಯಾಗುವ ಭಯದಿಂದ ತಮ್ಮ ಸರಕುಗಳನ್ನು ಕಡಿಮೆ ಬೆಲೆಯಲ್ಲಿ ಮಾರುವ ಪ್ರಯತ್ನ ಮಾಡಿ ವ್ಯಾಪಾರವನ್ನು ಹೆಚ್ಚಿಸ್ಕೊಳ್ಬೋದು. ಆವಾಗ ಅವರು ವ್ಯಾಪಾರ ಹೆಚ್ಚಿಸಿದ್ರೂ ಸಹಿತ ನಮಗೇನಾಕತಿ, ಕಡಿಮೆ ಬೆಲೆಯಲ್ಲಿ ಆ ಸರಕುಗಳೇನಾಕವ ಸಿಗ್ತಾ ಬರ್ತಾವ. ಇದನ್ನೇ ನಾವೇನಂತೀವಿ, ವ್ಯಾಪಾರದ ಕರಾರು ಪರಿಣಾಮ. ಸುಂಕ ವಿಧಿಸೋದ್ರಿಂದ ಕಡಿಮೆ ಬೆಲೆಯಲ್ಲಿ ನಮಗೇನಾಕವ, ಸರಕುಗಳು ಸಿಗ್ತಾವ. ಎರಡನೇದಾಗಿ ಆಮದು ಪ್ರಮಾಣವೂ ಕಡಿಮೆ ಆಕತಿ. ಮೂರನೇದಾಗಿ ಸರ್ಕಾರದ ಬೊಕ್ಕಸಕ್ಕೂ ಸಹಿತ ಏನಾಕತಿ, ಆದಾಯವನ್ನು ಬರ್ತೈತಿ ಅಂತೇಳಿ ಹೇಳ್ಬೋದು. ಇದನ್ನು ನಾವು ವ್ಯಾಪಾರದ ಕರಾರು ಪರಿಣಾಮ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಬರ್ತಕ್ಕಂಥದ್ದು ಪಾವತಿ ಶುಲ್ಕಿನ ಪರಿಣಾಮ. ಪಾವತಿ ಶುಲ್ಕಿನ ಪರಿಣಾಮ ಯಾವ ರೀತಿಯಾಗ ಆಗ್ತೈತಿ ಅಂತೇಳಿ ನೋಡೋಣ ಬನ್ನಿರಿ. ಪಾವತಿ ಶುಲ್ಕಿನ ಮೇಲಾಗುವ ಸುಂಕ ಹೇರಿಕೆಯ ಪರಿಣಾಮವನ್ನು ಪಾವತಿ ಶುಲ್ಕಿನ ಪರಿಣಾಮ ಅಂತೇಳಿ ಕರಿತೀವಿ. ಅಂದರೆ ಸುಂಕ ವಿಧಿಸುವುದರಿಂದ ಪಾವತಿ ಶುಲ್ಕಿನ ಮೇಲಾಗ್ತಕ್ಕಂಥ ಪರಿಣಾಮವನ್ನು ಪಾವತಿ ಶುಲ್ಕಿನ ಪರಿಣಾಮ ಅಂತೇಳಿ ಇಲ್ಲಿ ನಾವು ಕರಿತೀವಿ. ಇಲ್ಲಿ P1ದಿಂದ P2 ಪ್ರಮಾಣದ ಸುಂಕವನ್ನು ವಿಧಿಸುವುದರಿಂದ ಆಮದು ಪ್ರಮಾಣಗಳು ಏನಾಗ್ತೈತ್ರಿ, Q4ದಿಂದ Q3ಗೆ ಏನಾಕತಿ, ಕಡಿಮೆ ಆಗ್ತೈತಿ. ಇಲ್ಲಿ ಕಡಿಮೆ ಆಗುವುದರಿಂದ ಏನಾಕತಿ, Q3ಯಿಂದ Q4 ಪ್ರಮಾಣದ ವಿದೇಶಿ ಸರಕಿನ ಮೇಲೆ ವ್ಯಯ ಮಾಡುತ್ತಿದ್ದ ವಿದೇಶಿ ವಿನಿಮಯ ಏನಾಕತಿ, ಉಳಿತಾಯ ಆಗ್ತೈತಿ. ಅದು ಉಳಿತಾಯ ಆಯ್ತಂದ್ರೆ ಆಟೋಮೆಟಿಕ್ಲಿ ಏನಾಕತ್ರಿ, ಪಾವತಿ ಶುಲ್ಕಿನಲ್ಲಿ ಆಮದು ಪ್ರಮಾಣ ಕಡಿಮೆ ಆಯಿತು ಅಂಥೇಳಿ ಅರ್ಥ. ಮತ್ತು ವಿದೇಶಿ ವಿನಿಮಯ ಏನಾಕತಿ, ನಮ್ಮಲ್ಲೇ ಉಳಿಯುವ ಸಾಧ್ಯತೆ ಇರ್ತೈತಿ. ಇದರಿಂದಲೂ ಸಹಿತ ಏನಾಕತಿ, ಪಾವತಿ ಶುಲ್ಕಿನ ಪರಿಣಾಮ ಉಂಟು ಮಾಡ್ತೈತಿ. ಅಂದ್ರೆ ಆಮದು ಪ್ರಮಾಣ ಏನಾಕತಿ, ನಿಯಂತ್ರಣಕ್ಕೆ ತರ್ತದ ಅಂಥೇಳಿ ಹೇಳ್ಬೋದು. ಇನ್ನು ಪೈಪೋಟಿಯ ಪರಿಣಾಮ ನೋಡ್ರಿ, ವಿದೇಶಿ ಸರಕುಗಳ ಮೇಲೆ ಸುಂಕವನ್ನು ವಿಧಿಸುವುದರಿಂದ ಪೈಪೋಟಿ ತಗ್ಗುತ್ತದೆ. ಈ ರೀತಿ ಕೈಗಾರಿಕೆಗಳ ನಡುವಿನ ಪೈಪೋಟಿ ಮೇಲಾಗುವ ಸುಂಕದ ಪರಿಣಾಮವನ್ನು ಪೈಪೋಟಿಯ ಪರಿಣಾಮ ಅಂತೇಳಿ
ಕರಿತೀವಿ. ಇಲ್ಲಿ ಸುಂಕ ವಿಧಿಸುವುದರಿಂದ ವಿದೇಶಿ ಮತ್ತು ಸ್ವದೇಶಿ ಕೈಗಾರಿಕೆಗಳ ಮಧ್ಯೆ ಏನಾಕತಿ ಪೈಪೋಟಿಯನ್ನು ಬೆಳಿತೈತಿ. ಆ ಪೈಪೋಟಿಯನ್ನು ತಡೆಗಟ್ಟುವಲ್ಲಿ ಸಹಿತ ಆ ಸುಂಕ ಏನಾಕತಿ ತನ್ನ ಪರಿಣಾಮವನ್ನು ಬೀರ್ತೈತಿ ಅಂತೇಳಿ ಹೇಳ್ಬೋದು. ನೋಡಿರಿ, ದೇಶಿ ಕೈಗಾರಿಕೆಗಳ ಪೈಪೋಟಿ ಏನಾಕತಿ ಕಡಿಮೆ ಆಗ್ತೈತಿ. ಯಾಕಂದ್ರೆ ಇಲ್ಲಿ ಸುಂಕವನ್ನು ವಿಧಿಸುವುದರಿಂದ ವಿದೇಶದಿಂದ ಬರ್ತಕ್ಕಂಥ ಸರಕುಗಳ ಪ್ರಮಾಣ ಏನಾಕತಿ ಆಮದು ಪ್ರಮಾಣ ಕಡಿಮೆ ಆಗಿ ಸ್ವದೇಶಿ ಕೈಗಾರಿಕೆಗಳಿಗೆ ಏನಾಕತಿ ರಕ್ಷಣೆ ದೊರೆತೈತಿ. ಆ ಕಾರಣಕ್ಕಾಗಿ ಇಲ್ಲಿ ಸ್ವದೇಶಿ ಮತ್ತು ವಿದೇಶಿ ಕೈಗಾರಿಕೆಗಳ ಮಧ್ಯೆ ಇರತಕ್ಕಂಥ ಪೈಪೋಟಿ ಏನಾಕತಿ ಕಡಿಮೆ ಆಗ್ತೈತಿ. ಇದನ್ನೇ ಪೈಪೋಟಿಯ ಪರಿಣಾಮ ಅಂಥೇಳಿ ಕರಿತಾ ಬರ್ತೀವಿ. ಇನ್ನು ಕೊನೆಯದಾಗಿ ಬರ್ತಕ್ಕಂಥದ್ದು ಆದಾಯ ಮತ್ತು ಉದ್ಯೋಗದ ಪರಿಣಾಮ. ಇಲ್ಲಿ ಸುಂಕ ನೋಡ್ರಿ ಆದಾಯ ಮತ್ತು ಉದ್ಯೋಗದ ಮೇಲೂ ಸಹಿತ ತನ್ನ ಪರಿಣಾಮವನ್ನು ಬೀರ್ತೈತಿ. ಯಾವ ರೀತಿಯಾಗಿ ಸುಂಕ ವಿಧಿಸುವ ದೇಶದ ರಾಷ್ಟ್ರೀಯ ಆದಾಯದ ಮೇಲಾಗುವ ಪರಿಣಾಮವನ್ನು ಆದಾಯ ಮತ್ತು ಉದ್ಯೋಗದ ಪರಿಣಾಮ ಅಂತೇಳಿ ಕರಿತೀವಿ. ಈ ಸುಂಕ ವಿಧಿಸುವುದರಿಂದ ಒಂದು ರಾಷ್ಟ್ರದ ಆದಾಯ ಮತ್ತು ಉದ್ಯೋಗದ ಮೇಲಾಗ್ತಕ್ಕಂಥ ಪರಿಣಾಮವನ್ನು ಆದಾಯ ಮತ್ತು ಉದ್ಯೋಗದ ಪರಿಣಾಮ ಅಂತೇಳಿ ಕರಿತೀವಿ. ಇಲ್ಲಿ ಆದಾಯ ಮತ್ತು ಉದ್ಯೋಗದ ಪರಿಣಾಮ ಯಾವ ರೀತಿಯಾಗಿ ಉಂಟಾಗ್ತೈತೆ ಅಂತೇಳಿ ನೋಡೋಣ. ಸುಂಕ ವಿಧಿಸುವುದರಿಂದ ಆಮದು ಪ್ರಮಾಣ ಏನಾಕೈತ್ರಿ ಕಡಿಮೆ ಆಗ್ತೈತಿ. ಯಾವಾಗ ಆಮದು ಪ್ರಮಾಣ ಕಡಿಮೆ ಆಕತ್ತೆ ಸ್ವದೇಶಿ ಉತ್ಪಾದನೆ ಏನಾಕತಿ ಹೆಚ್ಚಿಗೆ ಆಕತಿ. ಸ್ವದೇಶಿ ಉತ್ಪಾದನೆ ಹೆಚ್ಚಿಗೆ ಆದ್ಮೇಲೆ ಅಲ್ಲಿ ಏನಾಕೈತ್ರಿ ಆದಾಯದ ಸೃಷ್ಟಿ ಆಗ್ತೈತಿ. ಆದಾಯದ ಸೃಷ್ಟಿ ಜೊತೆಗೆ ಆ ಸರಕನ್ನು ಉತ್ಪಾದನೆ ಮಾಡೋಕೆ ಉದ್ಯೋಗ ಅವಕಾಶಗಳು ಸಹಿತ ಸೃಷ್ಟಿ ಆಗ್ತವೆ. ಈ ರೀತಿಯಾಗಿ ಆಮದು ಪ್ರಮಾಣದ ಕಡಿತದಿಂದ ಸ್ವದೇಶಿ ಉತ್ಪಾದನೆ ಹೆಚ್ಚಾಗಿ ಅಲ್ಲಿ ಆದಾಯ ಮತ್ತು ಉದ್ಯೋಗಗಳ ಪ್ರಮಾಣ ಏನಾಕೈತಿ ಹೆಚ್ಚಿಗೆ ಆಗ್ತೈತಿ ಅಂತೇಳಿ ಹೇಳ್ಬೋದು. ನೋಡ್ರಿ, ಇಲ್ಲಿ OP1 ಇಂದ OP2ಗೆ ಏನಾದರೂ ನಾವು ಸುಂಕವನ್ನು ಹೆಚ್ಚಿಗೆ ಮಾಡಿದ್ರೆ ಇಲ್ಲಿ ಆಮದು ಪ್ರಮಾಣ ಏನಾಕತಿ ಕಡಿಮೆ ಆಕತಿ, ಸ್ವದೇಶಿ ಉತ್ಪಾದನೆ ಏನಾಕತಿ ಹೆಚ್ಚಿಗೆ ಆಕತಿ. ಸ್ವದೇಶಿ ಉತ್ಪಾದನೆ ಹೆಚ್ಚಿಗೆ ಆದಮೇಲೆ ಇಲ್ಲಿ ಆದಾಯದ ಪರಿಣಾಮದಿಂದ ಏನಾಕತಿ ಆದಾಯ ಮತ್ತು ಉದ್ಯೋಗಗಳ ಸೃಷ್ಟಿನೂ ಸಹಿತ ಆಗ್ತದ ಅಂತೇಳಿ ಹೇಳ್ಬೋದು. ಅಲ್ಲದೆ ರಫ್ತು ಮಾಡುತ್ತಿರುವ ಮತ್ತು ಇತರೆ ದೇಶಗಳು ಪ್ರತಿಕಾರದ ವ್ಯಾಪಾರ ನೀತಿಯನ್ನು ಅನುಸರಿಸುತ್ತಿಲ್ಲವಾದಲ್ಲಿ ಸುಂಕ ವಿಧಿಸಿದ ದೇಶದ ರಫ್ತು ಪ್ರಮಾಣದಲ್ಲಿ ಗಣನೀಯ ಪ್ರಗತಿ ಕಂಡು ಬಂದು ರಫ್ತಿನ ಮೂಲಕವೂ ಆದಾಯ ಹರಿದು ಬರುತ್ತದೆ. ರಫ್ತು ಮಾಡೋದ್ರಿಂದ ಏನಾಕತಿ ಅಲ್ಲಿಂದಲೂ ಸಹಿತ ಏನಾಕತಿ ನಮ್ಗೆ ಇನ್ಕಮನ್ನು ಬರ್ತೈತಿ. ಇದರಿಂದಾಗಿ ದೇಶದ ಒಟ್ಟಾರೆ ರಾಷ್ಟ್ರೀಯ ಆದಾಯವು ಸಹಿತ ಗಣನೀಯವಾಗಿ ಹೆಚ್ಚಾಗಿ ಜನರ ಯೋಗಕ್ಷೇಮವು ಸಹಿತ ಹೆಚ್ಚಾಗಕ್ಕೆ ಸುಂಕ ಕಾರಣ ಆಗ್ತದ ಅಂತೇಳಿ ಹೇಳ್ಬೋದು. ಹೀಗೆ ನಾವು ಸುಂಕವನ್ನು ಸುಮಾರು 9 ರೀತಿಯಾಗಿ ವರ್ಗೀಕರಣ ಮಾಡಿ ಸುಂಕದ ಪರಿಣಾಮಗಳನ್ನು 9 ರೀತಿಯಾಗಿ ವರ್ಗೀಕರಣ ಮಾಡಿ ಏನು ಮಾಡಿದ್ವಿ ಅಧ್ಯಯನವನ್ನು ಮಾಡಿದ್ವಿ ಅಂತೇಳಿ ಹೇಳ್ಬೋದು. ಹೀಗೆ ಸುಂಕವನ್ನು ಅನೇಕ ರೀತಿಯ ಪರಿಣಾಮಗಳನ್ನು ಹೊಂದಿವೆ. ಇವುಗಳು ಆದಾಯ ಮತ್ತು ಉತ್ಪಾದನೆಯನ್ನು ಹೆಚ್ಚಿಸುತ್ತವೆ. ಸುಂಕಗಳು ಏನು ಮಾಡ್ತಾವೆ ರೀ ಆದಾಯ ಮತ್ತು ಉತ್ಪಾದನೆ ಹೆಚ್ಚಿಸ್ತವೆ, ಜೊತೆಗೆ ಸಂಪನ್ಮೂಲಗಳನ್ನು ಮರುಹಂಚುತ್ತವೆ ಹಾಗೂ ಉದ್ಯೋಗವನ್ನು ಸೃಷ್ಟಿಸುತ್ತವೆ. ಆದರೆ ಸುಂಕವನ್ನು ವಿಧಿಸುವುದೆಂದರೆ ಆಮದುಗಳನ್ನು ನಿಯಂತ್ರಿಸುವುದು ಅಂತರ್ಥ ಅಲ್ಲ. ಸುಂಕ ವಿಧಿಸುವುದಂದ್ರೆ ಆಮದನ್ನು ನಿರ್ಬಂಧ ಮಾಡುವುದಂತಲ್ಲ, ಆಮದನ್ನು ಮಾಡ್ಕೋಬೇಕು, ಅದ್ರ ಮೇಲೆ ಸುಂಕಗಳು ಇರಬೇಕು. ಒಂದು ವೇಳೆ ಸುಂಕ ಇಲ್ಲ ಅಂದರೆ ಏನಾಕತ್ತೆ ಕಳಪೆ ದರ್ಜಾದ ಸರಕುಗಳು ಸಹಿತ ಏನಾಕವ್ರಿ ದೇಶದ ಒಳಗಡೆ ಬರ್ತವೆ ಮತ್ತು ಅನಿಯಮಿತವಾಗಿ ಸರಕುಗಳು ಏನಾಕತಿ ಪೂರೈಕೆ ಆಗುವ ಸಾಧ್ಯತೆ ಇದ್ದು ಸ್ವದೇಶಿ ಕೈಗಾರಿಕೆ ಮೇಲೆ ತನ್ನ ಪರಿಣಾಮವನ್ನು ಬೀರ್ತವೆ. ಆ ಕಾರಣಕ್ಕಾಗಿ ಸುಂಕಗಳು ಇರಬೇಕು ಅಂಥೇಳಿ ಹೇಳ್ತಾ ಬರ್ತೀವಿ. ಇವತ್ತಿನ ಕ್ಲಾಸ್ನಲ್ಲಿ ನಾವೇನು ಮಾಡಿದ್ವಿ, ಸುಂಕ ಅಂದ್ರೇನು, ಸುಂಕದ ವಿಧಗಳು ಮತ್ತು ಸುಂಕದ ಪರಿಣಾಮಗಳು ಯಾವುವು ಅಂತ ಏನು ಮಾಡಿದ್ವಿ ಇವತ್ತಿನ ಕ್ಲಾಸ್ನಲ್ಲಿ ನೋಡ್ತಾ ಬಂದ್ವಿ. ಇನ್ನು ನೆಕ್ಸ್ಟ್ ಕ್ಲಾಸ್ನಲ್ಲಿ ಏನು ಮಾಡೋಣ್ರಿ ಕೋಟಾಗಳ ಬಗ್ಗೆ ನೋಡ್ತಾ ಬರೋಣ. ಕೋಟಾಗಳು ಅಂದ್ರೇನು, ಕೋಟಾದ ಪ್ರಕಾರಗಳು ಯಾವುವು ಮತ್ತು ವಿರೋಧಿ ಡಂಪಿಂಗ್ ಅಂದ್ರೇನು, ಎಕನಾಮಿಕ್ ಇಂಟಿಗ್ರೇಷನ್ ಆರ್ಥಿಕ ಏಕೀಕರಣದ ಹಂತಗಳು ಯಾವುವು ಅಂಥೇಳಿ ನೆಕ್ಸ್ಟ್ ಕ್ಲಾಸ್ನಲ್ಲೇ ನೋಡ್ತಾ ಬರೋಣ. ಇವತ್ತಿನ ಕ್ಲಾಸ್ನ ಇಲ್ಲಿಗೆ ಮುಗಿಸೋಣ. ಧನ್ಯವಾದಗಳು.